ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಕಾಂಗ್ರೆಸ್ ಸರ್ಕಾರ ಬಿಡುಗಡೆ ಮಾಡಿರುವಂಥ ಗ್ಯಾರಂಟಿ ಸ್ಕೀಮಲ್ಲಿ ಒಂದು ಗೃಹಜ್ಯೋತಿ. ಆಲ್ರೆಡಿ ಈಗಾಗಲೇ ಗೃಹಜ್ಯೋತಿ ಸ್ಕೀಮ್ಗೆ ಹಾಕುವಂಥ ಅರ್ಜಿ ಮುಕ್ತಾಯಗೊಂಡಿದೆ ಅಂತ ಹೇಳಿದ್ದಾರೆ. ಬಟ್ ನಾವು ನೋಡೋಣ ಈಗ ಆ ಅರ್ಜಿ ಸ್ವೀಕಾರ ಆಗ್ತಾ ಇದೆಯಾ ಇಲ್ವಾ ಅಂತ. ಇನ್ನೂ ಕೂಡ ಅನೇಕ ಜನರು ಅರ್ಜಿಯನ್ನು ಹಾಕಿಲ್ಲ, 60% ಅಷ್ಟು ಮಾತ್ರ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನೂ 40% ಜನ ಯಾಕೆ ಹಾಕಲಿಲ್ಲ ಏನು ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ. ಬಟ್ ನೋಡೋಣ ಯಾವ ರೀತಿಯಲ್ಲಿ ಅರ್ಜಿ ಹಾಕೋದು ಅನ್ನೋದು. ಫಸ್ಟ್ ನೀವು ಮಾಡಬೇಕಾಗಿರೋದು ಸೇವಾ ಸಿಂಧು GS Karnataka.government.in ಹೋಗಬೇಕಾಗುತ್ತೆ. ಇಲ್ಲಿ GS ಅಂದರೆ ಗ್ಯಾರಂಟಿ ಸರ್ವಿಸಸ್. ಓಕೆ, ನಾವು ಸೇವಾ ಸಿಂಧು ವೆಬ್ಸೈಟಿಗೆ ಬಂದ ತಕ್ಷಣ ಈ ರೀತಿಯಲ್ಲಿ ಕಾಣುತ್ತೆ. ನೆಕ್ಸ್ಟ್ ಇಲ್ಲಿ ಗೃಹಜ್ಯೋತಿ ಇದೆ, ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಗೃಹಜ್ಯೋತಿಗೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕ್ಯಾಪ್ಚಾ ಕೋಡ್ ಬರುತ್ತೆ. ಈ ಕ್ಯಾಪ್ಚಾ ಇಲ್ಲಿ ಏನನ್ನು ತೋರಿಸುತ್ತೆ ಅದೇ ರೀತಿಯಲ್ಲಿ ನಾವು ಇಲ್ಲಿ ಟೈಪ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾವು ಎಗ್ರಿ ಕೊಟ್ಟ ತಕ್ಷಣ ನೆಕ್ಸ್ಟ್ ನಮ್ಮ ಆಧಾರ್ ಸಂಖ್ಯೆಯನ್ನು ಹಾಕಬೇಕಾಗುತ್ತೆ. ಗೆಟ್ ಡೀಟೇಲ್ಸ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ಇನ್ಫಾರ್ಮೇಷನ್ಸ್ ಬರುತ್ತೆ, ಯಾರ ಹೆಸರಲ್ಲಿದೆ ಮತ್ತು ಅವರ ಆಧಾರ್ ಸಂಖ್ಯೆಯ ಕಡೆಯ 4 ಡಿಜಿಟ್ ನಂಬರ್ಗಳನ್ನ ಕೂಡ ತೋರಿಸುತ್ತೆ. ಸೊ ಇಲ್ಲಿ ಎಸ್ಕಾಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಇದೆ. ಇಲ್ಲಿ ನಿಮ್ಮದು ಬೆಂಗಳೂರಾಗಿದ್ದರೆ ಬೆಸ್ಕಾಮ್ ಆಗಿರುತ್ತೆ, ಮಂಗಳೂರಾಗಿದ್ದರೆ ನಿಮಗೆ ಇಲ್ಲಿ ಮೆಸ್ಕಾಮ್ ಸಿಗುತ್ತೆ. ಅದೇ ರೀತಿ ಹುಕ್ಕೇರಿ ಸೊಸೈಟಿ ಇದೆ, ಚೆಸ್ಕಾಮ್ ಇದೆ. ಯಾವುದು ನಿಮ್ಮದು ವಿದ್ಯುತ್ ಸರಬರಾಜು ನಿಗಮ ಯಾವುದು ಅನ್ನೋದನ್ನು ನೋಡಿಕೊಂಡು ಇಲ್ಲಿ ನಾವು ಹಾಕೋಬೇಕಾಗುತ್ತೆ. ನಮ್ಮದು ಸೆಸ್ಕ್ ಅಥವಾ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ, ಹಾಗಾಗಿ ಚೆಸ್ಕಾಮನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಇಂಗ್ಲೀಷಲ್ಲಿ ಸೆಸ್ಕ್ ಅಂತ ಕರೀತಾರೆ. ಸೊ ಇಲ್ಲಿ ನಾವು ಹಾಕಬೇಕಾಗಿರೋದು RR ನಂಬರ್ ಅಲ್ಲ, ಖಾತೆ ಸಂಖ್ಯೆಯನ್ನು ಹಾಕಬೇಕಾಗುತ್ತೆ. RR ನಂಬರ್ ಅಂದರೆ 5 ಅಕ್ಷರಗಳು, 5 ಲೆಟರ್ಸ್ ಇರುತ್ತೆ. ಬಟ್ ನಾವಿಲ್ಲಿ ಹಾಕಬೇಕಾಗಿರೋದು ಸಂಪೂರ್ಣವಾದಂಥ ಖಾತೆ ಸಂಖ್ಯೆನ ಹಾಕಬೇಕಾಗುತ್ತೆ. ಸೊ ಇದನ್ನು ಹಾಕಿದ ತಕ್ಷಣ ನಮಗೆ ಇಲ್ಲಿ RR ನಂಬರಲ್ಲಿ ಅಂದರೆ ಖಾತೆ ಸಂಖ್ಯೆಯಲ್ಲಿ ಯಾವ ರೀತಿಯಲ್ಲಿ ನೇಮನ್ನು ಸೇವ್ ಮಾಡಿರ್ತಾರೋ ಅಥವಾ ಆ ಡೇಟಾಬೇಸಲ್ಲಿ ಏನಿರುತ್ತೋ ನೇಮ್ ಆ ರೀತಿಯಲ್ಲಿ ಇಲ್ಲಿ ಶೋ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಬರೀ ಗಂಗವ್ವ ಅಂತ ಇದೆ, ಇಲ್ಲಿ BB ಗಂಗವ್ವ ಅಂತ ಇದೆ. ಸೊ ಇಟ್ ಡಸಂಟ್ ಮ್ಯಾಟರ್, ಏನೂ ತೊಂದರೆ ಆಗೋದಿಲ್ಲ. ಸೊ ಇದನ್ನು ಆರಾಮಾಗಿ ನಾವು ಇವರನ್ನು ನಾರ್ಮಲಾಗಿ ಇಲ್ಲಿ ಮಾಲೀಕರು ಅಥವಾ ಓನರ್ ಅಂತಲೇ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇನ್ ಕೇಸ್ ಇದು ಇಲ್ಲಿ ಅರ್ಜಿದಾರರ ಹೆಸರು ಬೇರೆ ಇರುತ್ತೆ, ನಿಮ್ಮ ಬೇರೆ ಆಧಾರ್ ನಂಬರನ್ನು ಕೊಟ್ಟುಬಿಟ್ಟು ನೀವು ಅರ್ಜಿಯನ್ನು ಹಾಕಿರ್ತೀರ. ಎಕ್ಸಾಂಪಲ್ ಗಣೇಶ್ ಅಂತ ಇಟ್ಕೊಳ್ಳೋಣ, ಗಂಗವ್ವ ಅವರ ಮಗ ಗಣೇಶ್ ಅಂತ ಇಟ್ಕೊಳ್ಳೋಣ. ಸೊ ಇಲ್ಲಿ ಖಾತೆದಾರರ ಹೆಸರು BB ಗಂಗವ್ವ ಇದೆ, ಅವರು ಒಂದೇ ಕುಟುಂಬದವರಾಗಿರೋದ್ರಿಂದ ಕುಟುಂಬದ ಸದಸ್ಯ ಅಂತ ಸೆಲೆಕ್ಟ್ ಮಾಡ್ಕೋಬೋದು. ಅಥವಾ ನೀವು ಬಾಡಿಗೆಯಲ್ಲಿದ್ದರೆ ಇಲ್ಲಿ ಅರ್ಜಿ ಹಾಕಿರೋರು ನೀವು ಎಕ್ಸಾಂಪಲ್ ಒಂದು ಸವಿತಾ ಅಂತ ಹೇಳೋಣ. ಸೊ ಇಲ್ಲಿ BB ಗಂಗವ್ವ ಖಾತೆಯಲ್ಲಿ ಯಾವ ಹೆಸರಿದೆ ಆ ರೀತಿಯಲ್ಲಿ ತೋರಿಸ್ತಾ ಇರುತ್ತೆ. ನೀವಿಲ್ಲಿ ಬಾಡಿಗೆದಾರ ಅಂತ ಹಾಕಿಬಿಟ್ಟು ನಂತರ ನಾರ್ಮಲ್ ಸ್ಟೆಪ್ಸ್ ಏನೀಗ ತೋರಿಸ್ತೀನೋ ಆ ಸ್ಟೆಪ್ಸನ್ನು ಫಾಲೋ ಮಾಡಿದರೆ ಆಯಿತು. ಸೊ ಈಗ ಇವರು ಮಾಲೀಕರಾಗಿರೋದ್ರಿಂದ ಮಾಲೀಕರು ಅಂತಲೇ ಸೆಲೆಕ್ಟ್ ಮಾಡ್ಕೋತೀನಿ. ಅದರಲ್ಲಿ ಯಾವ ನಂಬರ್ ಇದೆ ಅದೇ ನಂಬರನ್ನು ಆದಷ್ಟು ಕೊಡಲಿಕ್ಕೆ ಟ್ರೈ ಮಾಡಿ. ಇನ್ ಕೇಸ್ ನಂಬರ್ ಇಲ್ಲ ಅಂದರೆ ಮಾತ್ರ ಬೇರೆ ನಂಬರನ್ನು ಕೊಡಿ. ಇಲ್ಲಿ ಗೆಟ್ OTP ಅಂತ ಕ್ಲಿಕ್ ಮಾಡಿದ ತಕ್ಷಣ OTP ಕೂಡ ತಲುಪುತ್ತೆ ಅವರಿಗೆ. ಸೊ ನೋಡೋಣ, ನನಗೂ ಗೊತ್ತಿಲ್ಲ, ಆಲ್ರೆಡಿ ಟೈಮ್ ಆಗಿರೋದ್ರಿಂದ OTP ಹೋಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಬಟ್ ಸ್ಟಿಲ್ ಚೆಕ್ ಮಾಡೋಣ. ಎಸ್, OTP ಸೆಂಟ್ ಸಕ್ಸಸ್ಫುಲಿ. ಓಕೆ, ಈಗ OTP ಬಂದಿರುತ್ತೆ, ಚೆಕ್ ಮಾಡ್ಕೊಳ್ಳೋಣ. ಓಕೆ ಸ್ನೇಹಿತರೆ, ಆಲ್ರೆಡಿ ಈಗ ನನಗೆ OTP ಸಿಕ್ಕಿದೆ. ಇದು ಸೇವಾ ಸಿಂಧುವಿಂದ ಬರುವಂಥ OTP ಆಗಿದೆ. AXKAGOVT, AX ಕರ್ನಾಟಕ ಗೌರ್ಮೆಂಟ್, ಇದರಿಂದ ಬರುವಂತಹ OTP ಆಗಿರುತ್ತೆ. ಸೊ ಇದು ಕೇವಲ 4 ಡಿಜಿಟಿನ OTP ಆಗಿರುತ್ತೆ. ಓಕೆ, OTP ಹಾಕಿದ್ದೀನಿ. ಈ ಮೇಲಿನ ಖಾತೆ ಸಂಖ್ಯೆಯನ್ನು ಗೃಹ ಬಳಕೆಗೆ ಮಾತ್ರ ಬಳಸ್ತಿದ್ದೀವಿ ಅನ್ನೋದನ್ನು ಇಲ್ಲಿ ನಾವು ಆ್ಯಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ, ಟಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಬರೆದಿದೆ ನೋಡಿ, ಒಂದು ವೇಳೆ ಗೃಹ ಬಳಕೆ ಹೊರತುಪಡಿಸಿ ಬೇರೆ ಯಾವುದೇ ಉದ್ದೇಶಕ್ಕೆ ಅದನ್ನು ನಾನು ಯೂಸ್ ಮಾಡಿಕೊಂಡ್ರೆ ಅದನ್ನು ಸ್ವಯಂಚಾಲಿತವಾಗಿ ಮುಟ್ಟು ಹಾಕಿಕೊಳ್ಳಲಾಗುವುದು ಅನ್ನೋದನ್ನು
ನನಗೆ ತಿಳಿದಿದೆ ಅನ್ನೋದನ್ನು ಇಲ್ಲಿ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಈಗ ಅಪ್ಲಿಕೇಶನ್ನ ಸಕ್ಸಸ್ಫುಲ್ಲಾಗಿ ಸೇವ್ ಆಗಿದೆ, ಅಂದರೆ ಅವರಿಗೆ ಸಲ್ಲಿಕೆ ಆಗಿದೆ. ಇದನ್ನು ನಾವು ಪ್ರಿಂಟ್ ಮಾಡ್ಕೋಬೇಕಾಗುತ್ತೆ. ನಿಮ್ಮದು ಯಾವ ಪ್ರಿಂಟರ್ ಇದೆಯೋ ಅದರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕಿಂತ ಮೊದಲು ಇಲ್ಲಿ ಸೇವ್ ಆ್ಯಸ್ PDF ಅಂತ ಕೊಡಿ. ಸೇವ್ ಆ್ಯಸ್ PDF ಅಂತ ಕೊಟ್ಟು ನಂತರ ನೀವು ಅದನ್ನು ಪ್ರಿಂಟ್ ಮಾಡ್ಕೊಳ್ಳಿ. ನಿಮ್ಗೆ ಎಲ್ಲಿ ಬೇಕು ಆ ಜಾಗದಲ್ಲಿ ಸೇವ್ ಮಾಡ್ಕೊಳ್ಬೇಡಿ. ಸೊ ಇದಾದ ನಂತರ ಬೇಕಿದ್ರೆ ನೀವು ಪ್ರಿಂಟ್ ತಗೊಳ್ಳಿ. ಯಾಕೆಂದರೆ ಕೆಲವೊಮ್ಮೆ ಏನಾಗಿದೆ ಅಂದರೆ ಅನೇಕರಿಗೆ ಪ್ರಿಂಟ್ ತೆಗಿಲಿಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಫಸ್ಟ್ ಸೇವ್ ಆ್ಯಸ್ PDF ಕೊಡಿ. ನಂತರ ನಿಮ್ಮದು ಯಾವ ಪ್ರಿಂಟರ್ ರೆಡಿ ಇರುತ್ತೋ ಆ ಪ್ರಿಂಟರಲ್ಲಿ ನೀವು ಪ್ರಿಂಟ್ ತೊಗೊಳ್ಬೋದು, ಅಥವಾ ಮೊಬೈಲಲ್ಲೇ ಆಗಿದ್ದರೆ ಸ್ಕ್ರೀನ್ಶಾಟ್ ತೊಗೊಳ್ಬೋದು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸಿಕ್ಕಿರುವಂಥ ಮಾಹಿತಿ ಏನಿದೆ, ಅಪ್ಲಿಕೇಶನ್ ಹಾಕಿರೋದು, ಸಬ್ಮಿಟ್ ಮಾಡಿರೋದು ಏನಿದೆ ಅದನ್ನು ನೀವು ಕಳ್ಕೊಳ್ಳೋದಿಲ್ಲ. ಮಾಹಿತಿಗಳನ್ನು ಸಂಪೂರ್ಣವಾಗಿ ನಿಮ್ಮ ಜೊತೆಯಲ್ಲಿ ಸೇಫಾಗಿ ಇಟ್ಕೊಳ್ಬೋದು. ಓಕೆನಾ? ಇವತ್ತು ಹೇಳಿರುವಂತಹ ಸಂಗತಿ ನಿಮಗೆ ನಿಜವಾಗ್ಲೂ ಇಷ್ಟ ಆಗಿದೆ ಅನಿಸಿದರೆ ಅಥವಾ ಕರೆಕ್ಟ್ ಆಗಿದೆ ಅನಿಸಿದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಲೈಕ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿ ಇಲ್ಲಿ ಯಾವ ಎಡಿಟಿಂಗು ಕೂಡ ಮಾಡಲಿಲ್ಲ. ಡೈರೆಕ್ಟಾಗಿ ಆ್ಯಸ್ ಇಟ್ ಈಸ್ ಏನನ್ನು ಮಾಡ್ತೀವಿ ಅದನ್ನು ಡೈರೆಕ್ಟಾಗಿ ತೋರಿಸಲಾಗಿದೆ. ದಯವಿಟ್ಟು ನೀವು ಕೂಡ ನಿಮ್ಮ ಕೈಲಾದಷ್ಟು ಕೆಲಸಗಳನ್ನು ನೀವೇ ಮಾಡ್ಕೊಳ್ಳಿ, ಮನೆಯಲ್ಲೇ ಮಾಡ್ಕೊಳ್ಳಿ. ಸುಮ್ಮನೆ ಅವ್ರಿಗೆ ಇವ್ರಿಗೆ ಅಂತ ಹಣವನ್ನು ಕೊಟ್ಟು ನಿಮ್ಮ ಹಣವನ್ನು ವ್ಯರ್ಥ ಮಾಡ್ಕೋಬೇಡಿ. ಗೌರ್ಮೆಂಟ್ ನಿಮಗಾಗಿ ಕೊಟ್ಟಿರುವಂತಹ ಎಲ್ಲ ಸೌಲಭ್ಯಗಳನ್ನು ಆದಷ್ಟು ನಿಮ್ಮ ಮನೆಯಲ್ಲೇ ಉಪಯೋಗಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಅದೇ ರೀತಿಯಲ್ಲಿ ಇವತ್ತು ಕಾರ್ಗಿಲ್ ವಿಜಯ ದಿವಸವನ್ನು ಆಚರಿಸ್ಕೋತಾ ಇದ್ದೀವಿ. ಈ ವಿಜಯ ದಿವಸಕ್ಕೆ ಕಾರಣರಾಗಿರುವಂಥ ಪ್ರತಿ ಸೈನಿಕರಿಗೂ ನಮ್ಮ ಮನದಾಳದಿಂದ ಧನ್ಯವಾದಗಳು. ಅದೇ ರೀತಿ ಮಡಿದಂತಹ ವೀರಯೋಧರ ಆತ್ಮಕ್ಕೆ ಶಾಂತಿಯನ್ನು ಕೂಡ ಕೋರ್ತಾ ಇದ್ದೇವೆ. ಹಾಗೆ ಅವರ ಕುಟುಂಬದವರಿಗೆ ಭಗವಂತ ಅವರ ಮುಂದಿನ ಜೀವನವನ್ನು ನಡೆಸೋದಕ್ಕೆ ಶಕ್ತಿಯನ್ನು ದಯಪಾಲಿಸಲಿ ಅಂತ ಬೇಡ್ಕೊಳ್ತಾ, ದೇವರಲ್ಲಿ ಭಿನ್ನಹವನ್ನು ಇಡ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.